ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸುಮಿತ್ರ ಆರತಿ ತಟ್ಟೆನ ತೊಗೊಂಡು ಹೋಗ್ತಾ ಇರ್ತಾಳೆ. ಅವಾಗ ಅವ್ರ ಅತ್ತೆ ಬಂದ್ಬಿಟ್ಟು, ಏನಕ್ಕೆ ಸುಮಿತ್ರ ಇದನ್ನ ತೊಗೊಂಡು ಹೋಗ್ತಾ ಇದೆಯಾ? ಅಲ್ಲಿ ಅವಳಿಗೆ ಆರತಿ ಮಾಡಿ ಮನೆ ಒಳಗಡೆ ಬರ್ಗ್ ಮಾಡ್ಕೊಳ್ಳೋದಕ್ಕೆ ಅವಳಿಂದ ನಮ್ಮ ಮನೆಗೆ ಎಷ್ಟೆಲ್ಲ ಸಮಸ್ಯೆ ಆಗಿದೆ. ಅವಳಿಂದ ನಾವು ಆಚೆ ಕಡೆ ಇದ್ದಾಗಲಿಂದನೇ ನಮಗೆ ಕಷ್ಟ ಕೊಡ್ತಾ ಇದ್ಲು. ಇನ್ನು ಮನೆ ಒಳಗಡೆ ಬಂದ್ಬಿಟ್ಟು ನಮಗೆ ನೆಮ್ಮದಿ ಕೊಡ್ತಾಳ. ಮನೆ ಒಳಗಡೆ ಬಂದಮೇಲೂ ನಮಗೆ ಹಿಂಸೆನೇ ಕೊಡೋದು ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ನಾನು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಆರತಿ ತಟ್ಟೆನ ತೊಗೊಂಡು ಹೋಗ್ತಾಳೆ. ಚಿತ್ರ ಆರತಿ ಮಾಡೋದಕ್ಕೆ ಅಂತ ಒತ್ಲ ಹತ್ರ ಬರ್ತಾಳೆ. ಅವಳು ಯಾವುದೋ ಜ್ಞಾನದಲ್ಲಿ ಇರ್ತಾಳೆ. ಹಿಂಗೆ ಆರತಿ ಮಾಡೋಕೆ ಹೋಗಿ ಇನ್ನು ತಟ್ಟಿಂಗ್ ಬೀಳ್ಸೋದಕ್ಕೆ ಹೋಗ್ತಾ ಇರ್ತಾಳೆ. ಆವಾಗ ದಶರಥ ಹಿಡ್ಕೊತಾನೆ, ಸುಮಿತ್ರ ಗಟ್ಟಿಯಾಗಿ ಹಿಡ್ಕೋ, ಯಾವ ಲೋಕದಲ್ಲಿದ್ಯಾ ನೀನು ಅಂತ ಹೇಳ್ತಾನೆ. ಅವನು ಕೈಯಲ್ಲಿ ಹಿಡ್ಕೊಂಡಿರ್ಬೇಕಾದ್ರೆ ತಾತನು, ಏನಮ್ಮ ಜ್ಯೋತಿಕಾ ನೀನು ನೋಡ್ತಾ ಇದೆಯಲ್ಲ, ಹೋಗಿ ಅಲ್ಲಿ ಹಿಡ್ಕೋ, ಹೆಣ್ಮಕ್ಳು ಇಂಥದ್ರಲ್ಲೆಲ್ಲ ಭಾಗವಹಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆವಾಗ ಮನಸ್ಸಲ್ಲಿ ಶಾರದಾ ಅನ್ಕೊತಾ ಇರ್ತಾಳೆ, ಅಮ್ಮ ಅಪ್ಪ ನಿಮ್ಮ ಕೈಯಲ್ಲಿ ನಾನು ಆರತಿ ಮಾಡಿಸ್ಕೊಂಡು ಮನೆ ಒಳಗಡೆ ಬರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನೀವು ಏನೇನು ಕಳ್ಕೊಂಡಿದ್ರೋ ಅದನ್ನೆಲ್ಲ ನಾನು ವಾಪಸ್ ಬಂದು ಕೊಡ್ತೀನಿ. ಈ ಮನೆಗೆ ನನ್ನ ಮಗಳಾಗಿ ಎಲ್ಲನೂ ಕಾಪಾಡ್ತೀನಿ. ಈ ಕೆಟ್ಟ ಶಕ್ತಿಗಳನ್ನೆಲ್ಲ ಆಚೆ ಹಾಕ್ತೀನಿ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಆರತಿ ಮಾಡಿಬಿಟ್ಟು ಸುಮಿತ್ರ ಅವ್ರ ಹಣೆಗಳಿಗೆಲ್ಲ ಕುಂಕುಮನ ಹಚ್ತಾಳೆ. ಕೋಪದಲ್ಲಿ ಜ್ಯೋತಿಕಾ ಮತ್ತು ಅವ್ರ ಅಜ್ಜಿ ಇಬ್ಬರೂ ರೂಮಿಗೆ ಬರ್ತಾರೆ. ಏನು ಗೋಲ್ಡಿ, ನೀನು ಬೇಗ ರೂಮಿಗೆ ಬಂದ್ಬಿಟ್ಟೆ. ಅವಳು ನೋಡಿದ್ರೆ ಕೆಲಸದವಳಾಗಿ ಮನೇಲಿ ಇರಲಿ ಅಂತ ಬೇರೆ ಹೇಳ್ದೆ. ಅವಳನ್ನ ಮನೆಯಿಂದ ಆಚೆ ಹಾಕಿ ಕಳಿಸ್ಬೋದಾಗಿತ್ತು. ಏನಕ್ಕೆ ನೀನು ಮನೆ ಒಳಗಡೆ ಸೇರ್ಸ್ಕೊಳಕ್ಕೆ ಒಪ್ಕೊಂಡೆ ಅಂತ ಬೈತಾ ಇರ್ತಾಳೆ. ಅಯ್ಯೋ ಗ್ರಾನಿ, ನಿಮಗೆ ಬುದ್ಧಿ ಇಲ್ಲ. ಸ್ವಲ್ಪ ನಾನು ಏನು ಮಾಡಿದ್ದೀನಿ, ನನ್ನ ಸ್ಟ್ರಾಟಜಿ ಏನು ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಸುಮ್ಮನೆ ಇರೋದು ಕಲೀರಿ ಅಂತ ಹೇಳ್ತಾ ಇರ್ತಾಳೆ. ಸುಮಿತ್ರಂಗೆ ಮನೆಗೆ ಬಾರೆ ಅಂತ ಕರೆದ್ರೆ ಅವಳ ಜೊತೆಗೆ ಅವ್ರ ಮಗ ಮತ್ತು ಸೊಸೆನ ಎಲ್ಲರನ್ನೂ ಕರ್ಕೊಂಬಂದ್ಬಿಟ್ಲು. ಈ ಪೀಡೆಗಳೆಲ್ಲ ಮನೆಗೆ ಬಂದ್ಬಿಟ್ವು. ಇವರಿಂದ ನಾವು ಇನ್ನೂ ಏನೇನು ನೋಡಬೇಕು, ಎಷ್ಟು ಕಷ್ಟ ಆಗುತ್ತೋ ಏನೋ ಅಂತ ಅನ್ಕೊತಾ ಇರ್ತಾಳೆ. ನೀನೇನು ತಲೆ ಕೆಡ್ಸ್ಕೊಂಬೇಡ ಗರಾನಿ, ಅವ್ರು ಏನೂ ಆಟಾಡೋದಕ್ಕಾಗೋದಿಲ್ಲ. ಅವ್ರನ್ನೆಲ್ಲ ಹೆಂಗೆ ಗಂಟು ಮುಟ್ಟೆ ಕಟ್ಟಿಸ್ಬೇಕಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಅವ್ರನ್ನ ಆಟಾಡ್ಸೋದನ್ನ ನೀನು ಕಣ್ಣು ತುಂಬ ನೋಡ್ಕೊತಾ ಇರೋ ಅಷ್ಟೇ, ನೀನೇನು ತಲೆ ಕೆಡ್ಸ್ಕೊಂಬೇಡ ಅಂತ ಜ್ಯೋತಿಗೆ ಹೇಳ್ತಾ ಇರ್ತಾಳೆ. ಅಯ್ಯೋ ಅದೇನು ಮಾಡ್ತೀವೋ ಏನೋ ಗೊತ್ತಿಲ್ಲಪ್ಪ. ಫಸ್ಟ್ ಆಫ್ ಆಲ್ ನೀನು ಈ ಮನೆಗೆ ಅವ್ರನ್ನ ನೀನು ಒಳಗಡೆ ಸೇರಿಸ್ಕೊಳ್ಳೋಕೆ ಒಪ್ಕೊಂಡಿದ್ದೆ ತಪ್ಪು. ಅವಳು ಈ ಶಾರದಾ ನಿನ್ಗೆ ಗೊತ್ತಿಲ್ಲ, ಒಂದು ಚೂರು ಸಿಕ್ಕಿದ್ರೆ ಸಾಕು ಎಲ್ಲನೂ ನೀಟಾಗಿ ಪಡ್ಕೊಂಡ್ಬಿಡ್ತಾಳೆ. ಅದರಿಂದ ನಮ್ಗೆ ಇವತ್ತಲ್ಲ ನಾಳೆ ಕಷ್ಟನೇ. ನೀನು ಅದು ಹೆಂಗೆ ಹ್ಯಾಂಡಲ್ ಮಾಡ್ತೀವೋ ಏನೋ, ಒಟ್ಟಿನಲ್ಲಿ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳ್ತಾ ಇರ್ತಾಳೆ. ದೇವ್ರಿಗೆ ಕೈ ಮುಗಿತಾ ಇರ್ತಾಳೆ. ಹಂಗೋ ಹಿಂಗೋ ನನ್ನ ಅಪ್ಪ ಅಮ್ಮನ ಮಡಿಯಲ್ಲೂ ಸೇರಿಸ್ಬಿಟ್ಟೆ. ನಾನು ಈ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಈ ಮನೆಗೆ ಬಂದಲ್ಲ, ನಂಗೆ ಅಷ್ಟೇ ಸಾಕು ತಂದೆ. ನಾನು ಆದಷ್ಟು ಬೇಗ ನನ್ನ ಅಪ್ಪ ಅಮ್ಮನ ಮಡ್ಲಿನ ಸೇರಿಸ್ಕೊಳ್ಳೋ ಹಾಗೆ ಆಶೀರ್ವಾದ ಮಾಡಪ್ಪ ಅಂತ ದೇವ್ರನ್ನ ಕೇಳ್ಕೊತಾ ಇರ್ತಾಳೆ. ಹಿಂದೆನೇ ಜ್ಯೋತಿಕಾ ಬರ್ತಾಳೆ. ಜ್ಯೋತಿಕಾ ಬಂದ್ಬಿಟ್ಟು, ಏನು ಶಾರದಾ ದೇವ್ರ ಹತ್ರ ಕೇಳ್ಕೊತಾ ಇದೆಯಾ, ನನ್ನ ಯಾವಾಗಲೂ ಹಿಂಗೆ ಕೆಲಸದೊಳಂಗಿಡು ಅಂತ ಕೇಳ್ಕೊತಾ ಇದೆಯಾ ಅಂತ ಹೇಳ್ತಾ ಇರ್ತಾಳೆ. ನಾನು ಯಾಕೆ ಕೆಲಸದವಳಾಗಲಿ, ನಾನು ಈ ಮನೆ ಮಗಳು ಅಂತ ಹೇಳ್ತಾಳೆ. ಮಾತಾಡ್ತಾ ಇದೆಯಾ, ನಾನು ಈ ಮನೆ ಮಗಳು, ನಾನು ಈ ಮನೆ ಯುವರಾಣಿ ಅಂತ ಹೇಳ್ತಾ ಇರ್ತಾಳೆ. ನೀನಲ್ಲ ಕಣೆ, ನಾನು ಸಿದ್ಧಾರ್ಥ್ ಸರ್ನ ಮದುವೆ ಆಗಿದ್ದೀನಿ ಅಂದರೆ ನಾನು ಈ ಮನೆ ಮಗಳೇ ಅಲ್ವಾ, ಆ ದೃಷ್ಟಿಯಲ್ಲಿ ಹೇಳ್ದೆ ಅಂತ ಹೇಳ್ತಿರ್ತಾಳೆ. ಅವಳು ಒಂದು ಕ್ಷಣ ನಾನು ಈ ಮನೆ ಮಗಳು ಅಂದ ತಕ್ಷಣ ಜ್ಯೋತಿಕಂಗೆ ಭಯ ಆಗ್ತಾ ಇರತ್ತೆ. ಎಲ್ಲಿ ಇವಳು ಮಗಳು ಅನ್ನೋದು ಗೊತ್ತಾಗ್ಬಿಡ್ತು, ನನಗೆ ಇವಾಗ ಸಮಸ್ಯೆ ಆಗುತ್ತಲ್ಲಪ್ಪ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಕೋಪ ಮಾಡ್ಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಶಾರದಾ ಮನೆ ಒಳಗಡೆಗೆ ಬರ್ತಾ ಬರ್ತಾ ಅಲ್ಲಿ ಸೋಫಾ ಮೇಲೆ ಅವ್ರ ಅಪ್ಪ ಅಮ್ಮ ಇಬ್ಬರೂ ಊಟ ಮಾಡೋಕಂದ ಅಂತ ಇಬ್ಬರೂ ತಿನ್ನಿಸ್ತಾ ಇರೋದನ್ನು ಇಮ್ಯಾಜಿನ್ ಮಾಡ್ಕೊತಾ ಇರ್ತಾಳೆ. ಅವಳು ಇಮ್ಯಾಜಿನೇಷನಲ್ಲಿ ಅಪ್ಪ ಅಮ್ಮ ಇಬ್ಬರೂ ಊಟ ಮಾಡಿಸ್ತಾ ಇರ್ತಾರೆ. ಈ ಕಡೆ ಹಿಂದೆ ತಿರುಗಿ ನೋಡಿದ್ರೆ ಮೆಟ್ಲು ಮೇಲಿಂದ ತಾತ ಹೇಳ್ಕೊಂಬರ್ತಾ ಇರ್ತಾರೆ. ತಾತನ ಜೊತೆ ಮೊಮ್ಮಗಳು ಫೈಲ್ ಹಿಡ್ಕೊಂಡು ಬರ್ತಾ ಇರೋದು, ತಾತ ನನ್ನ ಮೊಮ್ಮಗಳು ಅಂತ ಖುಷಿಯಾಗಿ ಮಾತಾಡಿಸ್ತಾ ಇರೋದು, ಅದನ್ನೆಲ್ಲ ನೋಡಿ ಅವಳಿಗೆ ತುಂಬ ಸಂತೋಷ ಆಗ್ತಾ ಇರತ್ತೆ. ಸಂತೋಷದಿಂದ ಕಣ್ಣೀರಾಗ್ತಾ ಇರ್ತಾಳೆ. ಅಲ್ಲಿಗೆ ಸಿದ್ದು ಬರ್ತಾನೆ. ಯಾಕೆ ಶಾರದವ್ರೆ, ನಿಮಗೆ ಬೇಜಾರಾಯ್ತಾ, ಇವರೆಲ್ಲ ಕೆಲಸದವ್ರು ಥರ ಅಂತ ಇದ್ದಾರೆ ಅಂತ? ನಾನು ನಿಮ್ಗೆ ಮುಂಚೆನೇ ಹೇಳ್ದೆ ಈ ಮನೆಗೆ ಒಳಗಡೆ ಹೋಗೋದು ಬೇಡ ಅಂತ. ನಾವು ನಮ್ಮ ಮನೇಲಿ ರಾಜಾರಾಣಿ ಥರ ಇರ್ಬೋದಾಗಿತ್ತು, ನೀವೇನಕ್ಕೆ ಈ ಮನೆಗೆ ಇರೋದಕ್ಕೆ ಒಪ್ಕೊಂಡ್ರಿ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅಯ್ಯೋ ಇಲ್ಲ ಸರ್, ನಿಮ್ಗೊಂದು ವಿಷಯ ಗೊತ್ತಾ, ಸಂತೋಷಕ್ಕೂ ಕಣ್ಣೀರು ಬರುತ್ತೆ, ದುಃಖಕ್ಕೂ ಕಣ್ಣೀರು ಬರುತ್ತೆ. ನನಗಿವಾಗ ಕಣ್ಣೀರು ಬರ್ತಾ ಇರೋದು ಸಂತೋಷಕ್ಕೆ. ನಾನು ಈ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದ್ರ ಜೊತೆಗೆ ನಿಮ್ಮ ಮನೆಯವ್ರ ಜೊತೆಗೆ ಸೇರಿಸ್ಬೇಕು ಅಂತ ನನಗೆ ತುಂಬ ದಿವಸದಿಂದ ಆಸೆ ಇತ್ತು. ಅದೆಲ್ಲ ಇವಾಗ ನೆರವೇರ್ತಲ್ಲ. ನೀವು ನಿಮ್ಮ ಮನೆಯವ್ರನ್ನೆಲ್ಲ ಸೇರ್ಕೊಂಡ್ರಲ್ಲ, ನಂಗೆ ಅದಕ್ಕೆ ಸಂತೋಷದಿಂದ ಬರ್ತಿರೋ ಕಣ್ಣೀರಿದು ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಾಳೆ. ಆವಾಗ ಸಿದ್ದುಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಈ ಹೆಣ್ಮಕ್ಳು ಎಲ್ಲರೂ ಹಿಂಗೇನಾ ಅಥವಾ ಶಾರದವ್ರು ಮಾತ್ರ ಹಿಂಗೇನಾ, ಯಾಕೆ ಅಳ್ತಾರೆ ಅಂತಲೇ ಗೊತ್ತಾಗಲ್ಲ. ಕೇಳಿದ್ರೆ ಈ ಥರದೊಂದು ಉತ್ತರ ಕೊಡ್ತಾರೆ, ಆ ಉತ್ತರ ನಮ್ಗೆ ಅರ್ಥನೇ ಆಗೋದಿಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾನೆ.
ದೀಪು ಮತ್ತು ಆರತಿ ಇಬ್ರು ಆ ಗೇಮ್ ಆಡ್ತಾ ಇರ್ತಾರೆ ಆಚೆ ಕೂತ್ಕೊಂಡು. ಆವಾಗ ಅಲ್ಲಿಗೆ ಅನಸೂಯ ಬರ್ತಾರೆ. ಏನು ಇಬ್ರು ಈ ಥರ ಚಿಕ್ಕ ಮಕ್ಳು ಥರ ಆಟ ಆಡ್ತಿದ್ದೀರಲ್ಲ, ಬನ್ನಿ ಊಟ ಮಾಡಿವ್ರಂತೆ ಅಂತ ಕರಿತಿರ್ತಾರೆ. ಅಯ್ಯೋ ಅಣ್ಣ ಅದಕ್ಕೇನು ಬರಲಿ ಇರ್ರಿ ಅಂತ ಆರತಿ ಹೇಳ್ತಾ ಇರ್ತಾಳೆ. ಅವ್ರದ್ದು ಹೋಗಿ ತುಂಬ ಹೊತ್ತಾಯಿತು, ಅಲ್ಲಿ ಏನಾಯಿತು ಏನು ಎತ್ತ ಏನೂ ಗೊತ್ತಿಲ್ಲ, ಅಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯಾ, ಏನು ಕತೆ ಏನೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಅವಾಗ ಹೌದು ಅಣ್ಣ ಅದಕ್ಕೆ ಹೋಗಿ ತುಂಬ ಹೊತ್ತಾಯಿತು, ಅಲ್ಲಿ ಏನು ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಆವಾಗ ದೀಪು ಹೇಳ್ತಾಳೆ, ನಮ್ಮ ಅಮ್ಮ ಅಪ್ಪ ಇಬ್ಬರು ಹೋಗಿದ್ದಾರಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ, ಅವರು ಆದಷ್ಟು ಬೇಗ ಫೋನ್ ಮಾಡ್ತಾರೆ, ನೀವು ಯಾರು ತಲೆ ಕೆಡ್ಸ್ಕೊಂಬೇಡಿ ಅಂತ ಹೇಳ್ತಿರ್ತಾಳೆ. ಅವ್ರು ಏನೂ ಆಗ್ದೇ ಎಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ ಅಂತ ಅನಸೂಯ ಹೇಳ್ತಾ ಇರ್ತಾರೆ. ಜ್ಯೋತಿಕಾ ಕಿವಿಗೆ ನಾನು ಮೆಂಟಲ್ಲು ಓ ಜಾವ ಅಂತ ಸಾಂಗ್ ಹಾಕ್ಕೊಂಡು ಐಸ್ ಕ್ರೀಮ್ ತಿಂತಾ ಇರ್ತಾಳೆ. ಅಲ್ಲಿಗೆ ಅವ್ರ ಅಜ್ಜಿ ಬರ್ತಾಳೆ. ಪಾರಿಜಾತ, ಏನು ಗೋಲ್ಡಿ ಇದು, ನಾನಲ್ಲಿ ಟೆನ್ಷನಲ್ಲಿ ಒದ್ದಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಐಸ್ ಕ್ರೀಮ್ ತಿನ್ಕೊಂಡು ಆರಾಮಾಗಿದೆಯಲ್ಲೇ ಅಂತ ಹೇಳ್ತಿರ್ತಾಳೆ. ಅವಳು ಮಾತಾಡ್ತಾ ಇದ್ರು ಕೇಳಿಸ್ತಾ ಇರಲ್ಲ ಅವಳಿಗೆ. ಮೆಂಟಲ್ ಓ ಜಾವ ಅಂತ ಸಾಂಗ್ ಕೇಳ್ತಾ ಇರ್ತಾಳೆ. ಏನೇ ಇದು ನಿನ್ನ ಕತೆ ಅಂತ ಕಿವಿಯಲ್ಲಿ ಹಾಕೊಂಡಿರೋ ಇಯರ್ಫೋನ್ನ ತೆಗಿತಾಳೆ. ಗ್ರ್ಯಾನಿ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ, ನೀವು ಆರಾಮಾಗಿರೋದು ಕಲೀರಿ ಅಂತ ಹೇಳ್ತಿರ್ತಾಳೆ. ಅವಾಗ ಏನು ಆರಾಮಾಗಿರೋದು, ನಮ್ಮ ಶತ್ರುಗಳೆಲ್ಲ ನಮ್ಮ ಮನೆ ಒಳಗಡೆನೇ ಇದ್ದಾರೆ, ಇವಾಗ ನಾವು ಎಲ್ಲಿ ಆರಾಮಾಗಿರೋಕ್ಕೆ ಸಾಧ್ಯ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ಗ್ರಾನಿ, ನಿಮಗೆ ಬುದ್ಧಿ ಇಲ್ಲ ನೋಡಿ, ಶತ್ರುಗಳು ದೂರದಲ್ಲಿತ್ತು ಅಂದರೆ ತೊಂದರೆಗಳು ಜಾಸ್ತಿ. ಇವಾಗ ಇವಳಿಗೆ ಅವ್ರ ಅಪ್ಪ ಕುಬೇರ ಅಲ್ಲ ಅಂತ ಗೊತ್ತಾಗಿದೆ, ಅದಕ್ಕೆ ನಮ್ಮ ಅಪ್ಪ ಅಮ್ಮ ಬೇರೆ ಇದ್ದಾರೆ ಅಂತಲೂ ಗೊತ್ತಾಗಿದೆ ಅಲ್ವಾ. ಆಚೆಗಡೆ ಇದ್ದರೆ ಅವಳು ಅಲ್ಲಿ ಇಲ್ಲಿ ಹುಡ್ಕಾಡ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾಳೆ. ಅದ್ರ ಬದಲು ನಮ್ಮ ಕಣ್ಮುಂದೆನೇ ಇತ್ತು ಅಂದರೆ ಅವಳು ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಅನ್ನೋದು ನಮ್ಮ ಕಣ್ಮುಂದೆನೇ ಇರುತ್ತೆ. ಆವಾಗ ನಾವು ಎಚ್ಚೆತ್ಕೊಳ್ಳೋಕ್ಕೆ ತುಂಬ ಹುಷಾರಾಗೋಕ್ಕೆ ಬೇಗ ಟೈಮ್ ಸಿಗುತ್ತೆ. ಅದಕ್ಕೇ ಅವ್ರನ್ನ ನಾನು ಕಣ್ಮುಂದೆನೇ ಇಟ್ಕೊಂಡಿದ್ದೀನಿ. ಇಲ್ಲಿ ಅವರೇನು ಆರಾಮಾಗಿ ಸುಖವಾಗಿ ವೈಭೋಗದಲ್ಲಿ ಇರ್ತಾರೆ ಅಂತ ಅನ್ಕೊಂಬೇಡ್ರಿ. ನಾವು ಅತಿಯಾಗಿ ಕೆಲಸಗಳನ್ನ ಕೊಟ್ಟು ನಾವು ಯಾಕಾರ ಬದುಕಿದೀವೋ ಅನ್ನಿಸ್ಬಿಡ್ಬೇಕು, ಅಷ್ಟೊಂದು ಕೆಲಸ ಕೊಡೋಣ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಕೇಳ್ಬಿಟ್ಟು ಪಾರಿಜಾತಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹ್ಞೂ ಗೋಲ್ಡಿ, ನೀನು ಹೇಳಿದ್ದು ಕರೆಕ್ಟು. ಅವಳಿಗೆ ತುಂಬ ಕಷ್ಟಗಳನ್ನ ಕೊಟ್ಕೊಂಡು ಯಾವಾಗ್ಲೂ ಈ ನೀರಲ್ಲಿ ಮುಳುಗ್ತಾ ಇರೋರನ್ನ ಮತ್ತೆ ತಲೆ ಎತ್ತಿ ಮೇಲ್ಗಡೆ ಬರದೇ ಇರೋ ಥರ ನೋಡ್ಕೊಳ್ಳೋದೇ ಒಳ್ಳೇದು. ನೀನು ಮಾಡ್ತಾ ಇರೋದೇ ಸರಿ ಅಂತ ಅನ್ಕೊತಾ ಇರ್ತಾಳೆ. ಸರಿ ನನಗೆ ಸಾಕು ಈ ಐಸ್ ಕ್ರೀಮ್ ತಿನ್ನಿ ಅಂತ ಅವಳು ಬೈಕ್ ತುರುಕ್ತಾಳೆ. ಅವಾಗ ಅವಳು ಬಾಯಿ ಬಿಡ್ದೇ ಹಂಗೆ ಇರ್ತಾಳೆ. ಆಯಿತು ತಗೊಳ್ರಿ ಅಂದ್ಬಿಟ್ಟು ಐಸ್ ಕಪ್ನ ಕೊಟ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಕರೆಕ್ಟ್ ಅಲ್ವಾ, ನಮ್ಮ ಗೋಲ್ಡಿ ತುಂಬ ಬುದ್ಧಿವಂತೆ, ಅವಳು ಒಳ್ಳೆ ಪ್ಲ್ಯಾನ್ನೇ ಮಾಡಿದ್ದಾಳೆ. ಐಸ್ ಕರ್ಗೋಕ್ಕೂ ಮುಂಚೆ ನಾನೇ ತಿನ್ಕೊಂಡ್ಬಿಡ್ತೀನಿ ಅಂತ ಐಸ್ನೆಲ್ಲ ಪೂರ್ತಿ ತಿನ್ಕೊತಾ ಇರ್ತಾಳೆ. ಶಾರದಾ ಆರ್ತಿಗೆ ಫೋನ್ ಮಾಡ್ತಾಳೆ. ಏನದಕ್ಕೆ ಏನಾಯಿತು, ನೀವು ಚೆನ್ನಾಗಿದ್ದೀರಾ ತಾನೇ, ಅಲ್ಲಿಗೆ ಹೋಗಿ ಏನೂ ಸಮಸ್ಯೆ ಆಗಿಲ್ವಾ ಅಂತ ಕೇಳ್ತಿರ್ತಾಳೆ. ಏನೂ ಆಗಿಲ್ಲ, ನಾವೀಗ ಮನೆ ಒಳಗಡೆನೇ ಇದ್ದೀವಿ ಅಂತ ಹೇಳ್ತಿರ್ತಾಳೆ. ಹೌದಾ, ಸೂಪರ್, ಅದಕ್ಕೆ ಒಳ್ಳೇದಾಯಿತು ಅಂತ ಹೇಳ್ತಿರ್ತಾಳೆ. ನಿಮ್ಗೊಂದು ಸರ್ಪ್ರೈಸ್ ಇದೆ, ನಾನು ನಿಮ್ಗೆ ಅಲ್ಲಿಗೆ ಬಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಏನಂತ ಆರ್ತಿ, ಏನು ಹೇಳಿದ್ಲು ಶಾರದಾ ಅಂತ ಅನಸೂಯಮ್ಮ ಅವ್ರು ಕೇಳ್ತಾ ಇರ್ತಾರೆ. ಏನೂ ಇಲ್ಲ, ಅಲ್ಲಿ ಅವ್ರ ಮನೆ ಒಳಗಡೆ ಹೋದ್ರಂತೆ, ಏನೋ ಒಂದು ಸರ್ಪ್ರೈಸ್ ಬೇರೆ ಇದೆಯಂತೆ, ಸರ್ಪ್ರೈಸ್ ಏನು ಅಂತ ಇಲ್ಲಿಗೆ ಬಂದು ಹೇಳ್ತಾರಂತೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಸರ್ಪ್ರೈಸಾ, ಹಂಗಾದ್ರೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಪ್ಪ ಅಂತ ಫುಲ್ ಖುಷಿಯಾಗಿರ್ತಾಳೆ ದೀಪು. ಅಲ್ಲಿ ವಿಮಲಾ ಅವಳು ಕಂಬಳಿನ ಒತ್ಕೊಳ್ಳೋದಕ್ಕೆ ಅಂತ ಕಷ್ಟಪಡ್ತಾ ಇರ್ತಾಳೆ. ಅಲ್ಲಿಗೆ ಶಾರದಾ ಬಂದ್ಬಿಟ್ಟು ಕಂಬಳಿನ ಒದಿಸ್ತಾಳೆ. ಶಾರದಾ ಮಾತ್ರೆ ಬಾಕ್ಸ್ನೆಲ್ಲ ನೋಡ್ಬಿಟ್ಟು, ನೋಡಿ ವಿಮಲಮ್ಮ, ತಾತಂಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ, ಮಾತ್ರೆಗಳು ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ತರಿಸಿಟ್ಟಿದ್ದಾರೆ ಅಲ್ಲೇನೆ ಅಂತ ಹೇಳ್ತಿರ್ತಾಳೆ. ಹೌದು, ನನಗೆ ನಮ್ಮ ಅಪ್ಪಂಗೆ ನಮ್ಮ ಮೇಲೆ ತುಂಬ ಪ್ರೀತಿ. ನಮ್ಮ ಅಮ್ಮನೂ ಏನಾದರೂ ನನಗೆ ಬೈಯೋದಕ್ಕೆ ಬಂದರೆ ನನ್ನ ಮಗಳಿಗೆ ಬೈಬೇಡ ಅಂತ ತಡೀತಾ ಇದ್ರು. ನನಗೆ ಕಾಲಿಗೆ ಹಿಂಗೆ ಆದಮೇಲಂತೂ ನನ್ನ ಪುಟ್ಟ ಮಗು ಥರ ನೋಡ್ಕೊತಾ ಇದ್ದಾರೆ. ಅವ್ರನ್ನ ನನ್ನ ಅಪ್ಪನಾಗಿ ಪಡೆಯೋದಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಅಂತ ಇರ್ತಾರೆ. ಶಾರದಾ ಹೇಳ್ತಾಳೆ, ಅಪ್ಪ ಅಮ್ಮನ ಮಡ್ಲಲ್ಲಿ ನಾವು ಬೆಳಿಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು, ಅವ್ರ ಮಡ್ಲಲ್ಲಿ ನಾನು ಬೆಳೆಯೋದಕ್ಕೆ ನಾನು ಕೇಳ್ಕೊಬಂದಿಲ್ಲ ಅನ್ಸುತ್ತೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಅಯ್ಯೋ ಸಾರಿ ಶಾರದಾ, ನನಗೆ ಗೊತ್ತಾಗಲಿಲ್ಲ, ನಿನಗೆ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ದುಃಖ ಆಗುತ್ತೆ ಅಂತ ನಾನು ಯೋಚನೆ ಮಾಡಲಿಲ್ಲ ನೋಡು ದಡ್ಡಿ, ನನಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಇಲ್ಲ, ನೀವೇನು ತಪ್ಪು ಮಾತಾಡಿಲ್ಲ ಅಂತ ಹೇಳ್ತಿರ್ತಾಳೆ. ಅವರಿಬ್ಬರು ಮಾತಾಡ್ತಾ ಇರುವಾಗಲೇ ಅಲ್ಲಿಗೆ ಸಿದ್ದು ಬರ್ತಾನೆ. ಯಾಕೆ ಶಾರದವ್ರೆ ಕಣ್ಣೀರಾಗ್ತಾ ಇದ್ದೀರಾ, ನಿಮಗೆ ಇಲ್ಲಿ ಏನೂ ಸೆಟ್ ಆಗ್ತಾ ಇಲ್ಲ, ನಾನು ನಿಮ್ಗೆ ಮೊದಲೇ ಹೇಳಿದೆ ನಾನು ಮನೆಗೆ ಹೋಗ್ಬಿಡ್ತೀನಿ ಅಂತ, ನೀವು ಬೇಡ ಅಂತ ಹೇಳಿದ್ರಿ, ನಾವು ಮನೆಗೆ ಹೋಗ್ಬಿಡೋಣ ಬನ್ನಿ ಅಂತ ಹೇಳ್ತಿರ್ತಾನೆ. ಅಯ್ಯೋ ಹಂಗೇನಿಲ್ಲ, ನಾವಿಬ್ಬರು ಏನೋ ಮಾತಾಡ್ಕೊತಾ ಇದ್ವಿ, ಅದಕ್ಕೆ ನಂಗೆ ಕಣ್ಣೀರು ಬಂತು ಅಂತ ಹೇಳ್ತಿರ್ತಾರೆ. ಆವಾಗ ಸರಿ, ನಾನು ಈಗ ಮನೆ ಹತ್ರ ಹೋಗ್ಬಿಟ್ಟು ದೀಪು ಮತ್ತು ಅನಸೂಯಮ್ಮ ಎಲ್ಲರೂ ಕರ್ಕೊಂಬರ್ತೀನಿ ಅಂತ ಹೇಳ್ತಿರ್ತಾನೆ. ಅಯ್ಯೋ ನಾನು ಬರ್ತೀನಿ ರೀ ಅಂತ ಶಾರದಾ ಹೇಳ್ತಿರ್ತಾಳೆ. ಆವಾಗ ವಿಮಲ್ ಅವರು, ನಾನು ಅಲ್ಲಿ ಒಟ್ಟಾಡ್ದವ್ರಿಗೆಲ್ಲ ಏನೂ ಹೇಳಿಲ್ಲ, ಒಟ್ಟಾಡ್ದವ್ರಿಗೆ ನಾನು ಇನ್ಮೇಲೆ ಆ ಮನೇಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ಸಿದ್ದು ಹೇಳ್ತಾನೆ, ಅಮ್ಮ ನಿನಗೆ ಕಾಲು ನೋವು ಬೇಡ, ನಾನೇ ಇನ್ನೊಂದ್ಸತಿ ಯಾವಾಗಾರು ಕರ್ಕೊಂಡು ಹೋಗ್ತೀನಿ, ನೀನು ರೆಸ್ಟ್ ಮಾಡು, ನಾನು ಮತ್ತು ಶಾರದವ್ರು ಹೋಗ್ತೀವಿ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ಶಾರದಾ ಮತ್ತು ಸಿದ್ದು ಇಬ್ಬರೂ ಆಚೆಗಡೆ ಬರ್ತಾರೆ ರೂಮಿಂದ ಆಚೆಗೆ. ಆವಾಗ ಅಜ್ಜಿ ಮತ್ತು ಮೊಮ್ಮಗಳು ಇಬ್ಬರು ಕೇಡಿಗಳು ಮೆಟ್ಲು ಇಳ್ದು ನಡ್ಕೊಂಬರ್ತಾ ಇರ್ತಾರೆ. ಇವ್ರು ನಡ್ಕೊಂಬರ್ತಾ ಇರೋದನ್ನು ನೋಡ್ಬಿಟ್ಟು, ಓಹೋ ಮನೆ ಬಿಟ್ಟು ಹೋಗ್ತಾರೆ ಅನಿಸುತ್ತೆ, ಮನೆ ಬಿಟ್ಟು ಹೋಗೋದಕ್ಕೆ ಇಬ್ಬರು ಹೋಗ್ತಾ ಇದ್ದಾರೆ ಅಂತ ಖುಷಿ ಆಗ್ತಾ ಇರುತ್ತೆ ಅವ್ರಿಗೆ. ಆವಾಗ ಶಾರದಾ ಒಂದು ನಿಮಿಷ ನಿಂತ್ಕೊ ಅಂತ ಹೇಳ್ತಾಳೆ ಜ್ಯೋತಿಕಾ. ಆವಾಗ ನಿಂತ್ಕೊಂಡಿರ್ತಾಳೆ. ಏನು ಈ ಮನೆ ಬಿಟ್ಟು ಹೋಗ್ತಾ ಇದೆಯಾ, ಈ ಮನೇಲಿ ನಿನಗೆ ಯಾವುದೂ ಸೆಟ್ ಆಗಲಿಲ್ವಾ ಅಂತ ಕೇಳ್ತಾ ಇರ್ತಾಳೆ.
ಪಾರಿಜಾತ ಹೇಳ್ತಾಳೆ, ಮನೇಲಿ ಕೆಲ್ಸದೊಳಂಗಿರೋದು ಅಂದ್ರೆ ಇನ್ ತಮಾಷೆನ, ಎಲ್ಲರದು ಚಾಕ್ರಿ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಿರ್ತಾರೆ. ನೀವಿಬ್ಬರು ಫಸ್ಟು ಕನಸಿಂದ ಆಚೆ ಕಡೆ ಬರ್ರಿ. ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಂಗೆ ನನ್ನ ಮನಸ್ಥಿತಿ ಯಾವತ್ತೂ ಇಲ್ಲ. ನಾನು ಈ ಮನೇಲೇ ಇರ್ತೀನಿ, ಈ ಮನೆ ಮಗಳಾಗೇ ಇರ್ತೀನಿ ಅಂತ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಅವರಿಬ್ರಿಗೂ ಶಾಕಲ್ಲಿ ಒಳ್ಳೆ ಕರೆಂಟ್ ಹೊಡೆದಿರೋ ಕಾಗೆಗಳ ಥರ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ಜ್ಯೋತಿಕಾ ಮತ್ತು ಅವ್ರ ಅಜ್ಜಿ ಎಷ್ಟೇ ಪಲ್ಟಿ ಹೊಡೆದ್ರು ಶಾರದಾ ಸಿದ್ದುನ ಮನೆಯಿಂದ ಆಚೆ ಆಗೋದಿಲ್ಲ. ಈಗ ಅವ್ರಿಗೆ ಮನೆಗೆ ಬಂದು ಆಗೋಗಿದೆ. ಇನ್ಮೇಲೆ ನಿಮಗೆ ಕಾದಿದೆ ಮಾರಿ ಹಬ್ಬ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್.